ಡೆವಲಪ್ ಆಗ್ತಾ ಇಲ್ಲ, ಅಷ್ಟು ದೊಡ್ಡ ಇನ್ವೆಸ್ಟ್ಮೆಂಟ್ ನಮ್ಮಲ್ಲಿ ಹಾಕ್ತಾ ಇಲ್ಲ ಪ್ರೈವೇಟ್ ಕಂಪ್ನಿಗಳು ಅನ್ನೋದು ಅಷ್ಟು ಸತ್ಯದ. ಮತ್ತು ಸರ್ಕಾರ ಏನು ಮಾಡ್ತಾ ಇದ್ದಪ್ಪ ಅಂದ್ರೆ ಪ್ರತಿಯೊಂದನ್ನು ಜಾರ್ಕೊಳ್ಳುವಂಥದ್ದು, ಖಾಸಗಿಯವ್ರು ಕೊಟ್ಟು ಬಿಡೋದನ್ನೆಲ್ಲ. ಹೀಗಾಗಿ ಏನಾಗ್ಬಿಟ್ಟವಪ್ಪ ಅಂದ್ರೆ ಈ ಒಂದು ನಮ್ಮ ಕಾಡಿದ್ದ ಅಳಿವಿನ ಅಂಚಿಗೆ, ನಾಶ ಆಗೋ ಅಂಚಿಗೆ ದಿನ ಸಮೀಪ ಆಗ್ತಾಯಿದ್ದಾವೆ. ಅದಕ್ಕೆ ಕಾರಣ ನಮ್ಮ ದನಗಳಲ್ಲ, ನಮ್ಮ ಆಡುಗಳಲ್ಲ, ನಮ್ಮ ಕುರಿಗಳಲ್ಲ, ನಮ್ಮ ನಾಯಿಗಳಲ್ಲ. ಅದಕ್ಕೆಲ್ಲ ಕಾರಣಪ್ಪ ಯಾರು ಅಂತಂದ್ರೆ ಮನುಷ್ಯನ ಅತಿ ಆಸೆ, ಕಾಡನ್ನು ಕಡಿಯುವಂಥದ್ದು, ಖನಿಜ ತೊಗೊಳ್ಳುವಂಥದ್ದು, ಜೊತೆಗೆ ಗಿಡದ ಕಡಿಯೋ ಜೊತೆಗೆ ಇನ್ನಷ್ಟು ಕಾಡನ್ನು ಬೋಳು ಮಾಡುವಂಥದ್ದು. ಇವೆಲ್ಲ ನಡೆದ್ರಿಂದಾಗೆ ಅದನ್ನು ನಾವು ನಿರ್ಬಂಧಿಸ್ಬೇಕು ವಿನಃ ನೀವು ಪ್ರಾಣಿಗಳು ಸಾಕ್ತೀರಿ, ಭೂಮಿ ಮಾಡ್ತೀರಿ, ಭೂಮಿನೂ ಎಷ್ಟದಷ್ಟೇ ಇರಲಿ, ಇಲ್ಲಂತಲ್ಲ. ಯಾಕಂದ್ರೆ ಅಲ್ಲಿ ಮಳೆ ಮೇಲೆ ಅವರು ಏನಪ್ಪ ಅಂದ್ರೆ ಭೂಮಿಯನ್ನು ಮಾಡ್ತಾ ಹೋಗ್ತಾ ಇರ್ತಾರೆ. ಇನ್ನೊಂದು ಇಲ್ಲಿ ನಿಮ್ಗೆ ನೆನಪಿಸ್ಬೇಕಾಯ್ತೇನಪ್ಪ ಅಂತಂದ್ರೆ ಈ ದೊಡ್ಡ ದೊಡ್ಡ ಡ್ಯಾಮ್ಗಳು ಕಟ್ಟೋದ್ರಿಂದ ಎಷ್ಟು ಕಾಡನಾಶ ಆಗಿದ್ರಿ, ಅದೇನು ಕಲ್ಪನೆ ಅದು ನಮಗೆ. ಯಾಕಂದ್ರೆ ಕಾಡಿದ ನೀರು ಹರಿದು ಬಂದಾಗ ದೊಡ್ಡ ಡ್ಯಾಮ್ ಕಟ್ಟಿದಾಗ ಸಹಜವಾಗಿ ಆ ಹಿನ್ನೀರಿನಲ್ಲಿ ಕಾಡುಗಳು ತಂತ ಮುಳುಗಿ ಹೋಗಿದ್ದು ನಾವು ನೋಡಿದ್ದೀವಿ. ಆದರೆ ಇದರ ಅರ್ಥ ಈ ಜಾನುವಾರುಗಳನ್ನ ನಿರ್ಬಂಧ ಮಾಡೋದಂತಲ್ಲ, ಅಥವಾ ಪ್ರಾಣಿಗಳ ನಿರ್ಬಂಧ ಮಾಡೋದಂತಲ್ಲ. ಒಳಗೆ ಹೋಗೋದು ಮುಖ್ಯವಾಗಿ ದೊಡ್ಡ ದೊಡ್ಡ ಡ್ಯಾಮ್ಗಳು ಕಟ್ಟೋದು, ಚೆಕ್ ಡ್ಯಾಮ್, ಸಣ್ಣ ಡ್ಯಾಮ್ಗಳು ಕಟ್ಟಿ ಅಲ್ಲೆಲ್ಲ ನೀರಿನ ವ್ಯವಸ್ಥೆ ಮಾಡಿ ಅಗ್ರಿಕಲ್ಚರ್ ಉಳಿತದೆ, ಅದು ಕಾಡು ಉಳಿತದೆ. ಯಾವ ಪ್ಲ್ಯಾನು ನಮ್ಮಲ್ಲಿ ಇಲ್ಲೇನೋ ಅಂತ ಅನ್ನಿಸ್ತದೆ. ಅದರ ಬಿಡ್ಬಿಟ್ಟು ಈಗ ನಮ್ಮ ಖಂಡ್ರೆ ಅವರು ಇಲ್ಲ ದನಗಳು ಹೋಗೋದು, ಪ್ರಾಣಿಗಳು ಹೋಗೋದು, ಅಲ್ಲಿ ಹೋಗಿ ಬಂದ್ ಮಾಡಿದ್ದು ಅಂದ್ರೆ ಸಹಜವಾಗಿ ಕಾಡ ತನ್ನ ನಿತ್ಯ ಹಸಿರಾಗಿರ್ತೈತಿ ಅನ್ನೋದು ಅವ್ರದ್ದೊಂದು ಕಲ್ಪನೆ, ವಾಸ್ತವಲ್ಲ. ಇದಕ್ಕೆ ಕಾರಣ ಏನಪ್ಪ ಅಂದರೆ ಇಲ್ಲಿಯೇ ಮಾಫಿಯಾ ಅದ, ಕಾಡು ಮಾಫಿಯಾ, ಗಿಡಗಳ ಮಾಫಿಯಾ, ಖನಿಜ ಮಾಫಿಯಾ, ರೆಸ್ಟೋರೆಂಟ್ ಮಾಫಿಯಾ. ಆ ಜನ ಏನೇನೋ ದಿಶಾಪುರ ಮಾಡ್ತಾ ಇರ್ತಾರೆ. ಅವ್ರ ತಕ್ಕಂಗೆ ನಮ್ಮ ಲೇಖಕರು, ಕವಿಗಳು ಅವರು ಬರಿತಾ ಇರ್ತಾರೆ, ಹೌದು ಇಷ್ಟು ಹಾಳಾಯಿತು ಅಂತೇಳಿ ಒಂದು ದೊಡ್ಡ ಗ್ಯಾಂಗ್ ತಯಾರು ಮಾಡ್ಕೊಂಡಿದ್ದಾರೆ ಅವರು.